ಈಗಿನ ಗಂಡಂದ್ರು 12 ನಿಮಿಷ ಮನೆಯವಳು ಪಕ್ಕದ ರೂಮಿಗೆ ಹೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರ್ತೀವಿ, ಐ ಆಮ್ ಫ್ರೀ ಅಂತ ಹೇಳಿ. 12 ವರ್ಷ ಸೀತೆ ತನ್ನ ಜೊತೆಗಿಲ್ಲ ಅಂದರೂ ಪರಸ್ತ್ರೀಯ ನೆರಳು ತಾಗದ ಹಾಗೆ ಬದುಕಿದ. ಯಾರೋ ಹೇಳ್ತಾರೆ ಅಗ್ನಿಗೆ ತನ್ನ ಹೆಂಡತಿನ ಹಾಕ್ದ ಅಂತ. ತನ್ನ ಹೆಂಡತಿಯ ಪ್ಯೂರಿಟಿ ಗೊತ್ತಿದ್ರಿಂದ ಅವನ ಅಗ್ನಿಗಿಳಿಲಿಕ್ಕೆ ಹೇಳಿದ. ಜಗತ್ತು ನಾಳೆ ತನ್ನ ಹೆಂಡತಿಯನ್ನು ನನ್ನ ಅವತಾರ ಸಮಾಪ್ತಿ ಆದಮೇಲೆ ಕಳಂಕ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಪ್ರೂವ್ ಮಾಡಿದ ಬಿಟ್ಟರೆ ತನ್ನ ಹೆಂಡತಿಯನ್ನು ಅಗ್ನಿಗೆ ರಾಮ ಇಳಿಸಿದ್ದ. ಕೋರ್ಟು ಕಚೇರಿ ಬೇಲಿ ಜಗಳಕ್ಕೆ ಕೈಯು ಕಾಲು ತಲೆ ಕಡ್ಕೊಳ್ಳೋ ಅಣ್ಣ ತಮ್ಮಂದ್ರಿಗೆ ಈ ಎಕ್ಸಾಂಪಲ್. ದತ್ತಾತ್ರೇಯರ ಪಾದುಕೆಗೆ ಯಾಕೆ ಬೆಲೆ ಅಂದರೆ ಸನಾತನ ಧರ್ಮ ನಿಂತಿದ್ದೆ ಗುರು ಪಾದುಕೆ ಮೇಲೆ. ಮನೆ ಮಠ ಬಿಟ್ಟು ಪೂರ್ಣವಾದಿ ಕಾರ್ಯಕರ್ತರ ಶ್ರದ್ಧೆಯ ಬೆವರು ರಕ್ತ ಬಲಿದಾನ ಅಲ್ಲಿ ಇಟ್ಟಿಗೆ ಎಲ್ಲರೂ ನನ್ನ ಭಾಗವೇ ಅಂತ ನಿಂತನಲ್ಲ. ಒಂದು ಫೋಟೋ ರಾಮನಿಡೀ ಜೀವನವನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಇವತ್ತು ತುಂಬ ಜನ ದಾರಿದ್ರ್ಯ, ಫಿನಾನ್ಷಿಯಲ್ ತೊಂದರೆ, ಯಾರೆಲ್ಲ ಶ್ರೀಯಂತ್ರ ಉಪಾಸನೆ ಮಾಡ್ತಿರೋ ಪಾರಿಜಾತದಿಂದ ಧ್ವಜ ಅಂದರೆ ಕೀರ್ತಿಯ ಸಂಕೇತ, ಧರ್ಮದ ಸಂಕೇತ. ಹಾಗಾಗಿ ಅದಕ್ಕೆ ಹೆಸರಿದೆ, ಧ್ವಜ ಅಂತಲ್ಲ ಧರ್ಮಧ್ವಜ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತೀವಿ. ಇನ್ನೊಂದು ಹೆಸರು ಅದಕ್ಕೆ ಭಗವತ್ ಧ್ವಜ. ಭಗ ಅಂದರೆ ಅಗ್ನಿ, ಭುಗ್ ಅಂತ ಅಗ್ನಿಯ ಶಬ್ದ, ಬೆಂಕಿ ಹತ್ಕೊಳ್ಳೋದು ಭುಗ್ ಅಂತ ಹೇಳಿ. ಆ ಭಗ ಅನ್ನೋ ಶಬ್ದ ಬಂದಿದ್ದು ಅಗ್ನಿಯಿಂದ. ಸೊ ಅಗ್ನಿ ಅಂದರೆ ಪ್ಯೂರಿಫಿಕೇಷನ್ ಅಂತ. ಆ ಕೇಸರಿ ಧ್ವಜ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗಿದ್ದರಲ್ಲಿ 3 ಚಿಹ್ನೆಗಳನ್ನು ನಾವು ನೋಡ್ಬೋದು. ಓಂಕಾರ, ಅಕಾರ ಉಕಾರ ಮಕಾರ, ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಪರಬ್ರಹ್ಮದ ಸಂಕೇತ ಓಂಕಾರ. ಅದು ಜ್ಞಾನವನ್ನು ಪ್ರತಿನಿಧಿಸಿದರೆ. ಕೋವಿಧಾರ ವೃಕ್ಷ ಪಾವಿತ್ರತೆಯ ಸಂಕೇತ, ರಾಮನ ವಂಶದ ವೃಕ್ಷ. ಸೊ ಅದು ಪ್ರಾಸ್ಪರಿಟಿ, ಧರ್ಮದ ಸಂಕೇತ. ಇನ್ನು ಕೋವಿಧಾರ ವೃಕ್ಷ ಪಾವಿತ್ರತೆ, ಪಾರಿಜಾತ ಅಂದಂಗೆ ದೇವವೃಕ್ಷ. ಅದು ಕೋವಿಧಾರ ಅನ್ನೋದು ದೇವವೃಕ್ಷ. ಹೇಗೆ ಪಾರಿಜಾತ ಸಂಜೀವಿನಿ ಗಿಡವು, ಸಂಜೀವಿನಿ ಅದೊಂದು ಅಂಶ. ಹಾಗಾಗಿ ಆ ಪಾರಿಜಾತ ಪುಷ್ಪದಿಂದ ಆಂಜನೇಯನಿಗೆ ಪೂಜೆ ಆಗೋದು. ಪಾರಿಜಾತ ಲಕ್ಷ್ಮಿಯ ಸಂಕೇತ. ಮತ್ತು ಈ ಲೋಕದ ವೃಕ್ಷ ಅಲ್ಲ. ಯಾವ ವೃಕ್ಷ ಸೂರ್ಯನ ಬೆಳಕಿಲ್ಲದೆ ಅರಳುತ್ತೋ ಅದನ್ನು ನಾವು ವನಸ್ಪತಿಗಳು ಅಂತೀವಿ, ಅಂದರೆ ಔಷಧಿ, ಅಂದರೆ ಸಂಜೀವಿನಿ, ಧನ್ವಂತರಿ ಅಂಶದಿಂದ ಹುಟ್ಟಿದ ಗಿಡ. ಇವತ್ತು ತುಂಬ ಜನ ದಾರಿದ್ರ್ಯ, ಫಿನಾನ್ಷಿಯಲ್ ತೊಂದರೆ, ಯಾರೆಲ್ಲ ಶ್ರೀಯಂತ್ರ ಉಪಾಸನೆ ಮಾಡ್ತೀರೋ ಪಾರಿಜಾತದಿಂದ ಕನಕದಾರವನ್ನು ಹೇಳಿ ಅರ್ಚನೆ ಮಾಡಿ ನೋಡಿ, ವಿಲ್ ಗೆಟ್ ದ ರಿಸಲ್ಟ್.